बेळगाव हे कर्नाटकाचा अविभाज्य भाग असून तसे म्हणण्यात कोणतीही अडचण नाही असे मत सर्वोच्च न्यायालयातील वकील मोहन कातर्की यांनी व्यक्त केले. मंगळवारी बेळगाव येथील पर्यटक निवासात आयोजित पत्रकार परिषदेत ते बोलत होते. सर्वोच्च न्यायालयाचा अंतिम निकाल लागेपर्यंत बेळगाव कर्नाटकाचा अविभाज्य भाग असल्याचे सांगण्यात कोणतीही अडचण नाही असे त्यांनी स्पष्ट केले. ಎಲ್ಲರಿಗೂ ತಮಗೆ ಏನು ಬೇಕು ಮಾತಾಡೋದು ಎಲ್ಲರಿಗೂ ಹಕ್ಕೈತಿ. ಆರ್ಟಿಕಲ್ 19 ಓಕೆ ಫ್ರೀಡಮ್ ಆಫ್ ಸ್ಪೀಚ್. ಆದರೆ ಇಟ್ ಶುಡ್ ನಾಟ್ ಲೀಡ್ ಟು ದ ಬ್ರೀಚ್ ಆಫ್ ಪೀಸ್. ಓಕೆ ಈ ಟೈಪ್ ನೀವು ಕರಾಳ ದಿವಸ ಅದು ಮಾಡಕತ್ರ ಇಲ್ಲೇ ನ್ಯಾಚುರಲಿ ಕನ್ನಡ ಪೀಪಲ್ ಫೀಲ್ ಎಜಿಟೇಟೆಡ್ ಆ್ಯಂಡ್ ಇಂದಾಡಿ ಅವ್ರಿಗೆ ಕ್ಲಾಶ್ ಆಕೈತಿ. ಅದಕ್ಕೆಲ್ಲ ಅದು ನುಕ್ಸಾನ್ ಆಗ್ತೈತಿ. ಸಾಯ್ಬೋದು. ಅದಕ್ಕೆ ಗೌರ್ಮೆಂಟ್ ಪರ್ಮಿಷನ್ ತಗೋರಿ. ಎಲ್ಲ ಗೌರ್ಮೆಂಟ್ ಸಮಂಜಸ ಅನಿಸಿದ್ರೆ ದಟ್ ದೇರ್ ಇಸ್ ನೋ ಚಾನ್ಸ್ ಆಫ್ ಬ್ರೀಚ್ ಆಫ್ ಪೀಸ್ ಕೊಡೋದು ಪರ್ಮಿಷನ್. ಸೊ ಕಂಡೀಷನ್ ಇಂಪೋಸ್ ಮಾಡಿದ್ರೆ ತಪ್ಪಿಲ್ಲ, ಮಾಡಿ ಮಾಡಲೇಬೇಕು. ಧೈರ್ಯಶೀಲ್ ಮನೆ ಮತ್ತೆ ಒಂದಷ್ಟು ಸಂಸದರ ಟೀಮ್ ಎಲ್ಲ ಸೇರಿ ಲಾಸ್ಟ್ ಇಯರ್ MP ಅಮಿತ್ ಶಾ ಅವರನ್ನು ಮೀಟ್ ಮಾಡಿದ್ರು. ಮಾಡಲಿ. ಆಲ್ರೆಡಿ ಮಹಾಜನ್ ಕಮಿಟಿಗೆ 20 ವರ್ಷ ಮುಗಿದೋಗಿದೆ, ಅದು ಹಳತಾಗಿದೆ. ಈಗ ಅಪ್ಡೇಟ್ ತುಂಬಾ ಆಗಿದೆ. ಹೊಸ ಕಮಿಟಿಯನ್ನ ರಚನೆ ಮಾಡಿ ಮತ್ತೊಂದ್ಸರಿ ಸಭೆ ಮಾಡಿಸ್ಬೇಕು. ಅವಾಗ ರಾಜ್ಯವನ್ನ ಕರೆಕ್ಟ್ ಆಗಿ ವಿಂಗಡಣೆ ಮಾಡ್ಬೇಕು ಅಂತ ಒಂದು ಕೊಟ್ಟಿರೋ ಪ್ರಪೋಸಲ್. ಈಗ ಏನ್ ಮಾಡಿದ್ದಾರೆ ಸರ್, ಡೇ ಬೈ ಡೇ ಆ ಪ್ರಪೋಸಲ್ ಕೊಟ್ಟ ಮೇಲೆ ಅವರು ಗಡಿ ಭಾಗದ ಏನು ಹಳ್ಳಿಗಳಿದಾವೆ ಬಾರ್ಡರ್ ಡಿಸ್ಪ್ಯೂಟ್ ಅಲ್ಲಿ ಅಲ್ಲೆಲ್ಲ ಫ್ರೀ ಎಜುಕೇಶನ್ ಪ್ರಪೋಸಲ್ ಕೊಟ್ಟಿದ್ದಾರೆ. ತುಂಬಾ ಜನ ಮಕ್ಕಳು ಮಹಾರಾಷ್ಟ್ರದಲ್ಲಿ ಕಲಿತರು ಕೂಡ, ಕರ್ನಾಟಕದಲ್ಲಿ ಕಲಿತರು ಕೂಡ ಮಹಾರಾಷ್ಟ್ರ ಗವರ್ಮೆಂಟ್ ಅಲ್ಲಿ ಮೀಸಲಾತಿ ಇದೆ ಉದ್ಯೋಗದಲ್ಲಿ. ಒಂದು. ಎರಡನೇದು, ಇಲ್ಲಿನ ಜನರಿಗೆ ಅಲ್ಲಿನ ರೇಷನ್ ಕಾರ್ಡ್ ಮೂಲಕ ರೇಷನ್ ಕೂಡ ಕೊಡ್ತಿದ್ದಾರೆ, ಅನ್ನ ಕೊಡ್ತಿದ್ದಾರೆ. ಎರಡನೇದು. ಥರ್ಡ್ ಒನ್ ಏನ್ ಸರ್, ಇಂಪಾರ್ಟೆಂಟ್ಲಿ ಲಾಸ್ಟ್ ಟೈಮ್ ಅಶೋಕ್ ಚಂದ್ರಗಿ ಸರ್ ಮತ್ತೆ ಎಲ್ಲಾ ಸರ್ಕಾರ ಸೇರಿ ಹೋರಾಟ ಮಾಡಿ ಒಂದು ಬಂದ್ ಮಾಡಿದ್ರು. ಅವರು ಒಂದು ಆರೋಗ್ಯ ಆರೋಗ್ಯ ವಿಮೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಈಗಲೂ ಕೂಡ ಬಾರ್ಡರ್ ಅಲ್ಲಿ ಆರೋಗ್ಯ ವಿಮೆ ಇನ್ನೂ ಇದೆ ಸರ್. ಸಾವಿರಾರು ಜನ ಆಲ್ರೆಡಿ ಮಾಡಿಸ್ಕೊಂಡಿದ್ದಾರೆ. 5 ಲಕ್ಷದವರೆಗೆ ಆರೋಗ್ಯ ವಿಮೆ ಕೊಡ್ತಿದ್ದಾರೆ ಅವ್ರಿಗೆ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ. ಮೀನ್ಸ್ ವಾಟ್ ಸರ್, ಅದಕ್ಕೆ ಬರ್ದ್ಕೊಡ್ಬೇಕು MES ಒಂದು ಸರ್ಟಿಫಿಕೇಟ್ ಏನಂತ, ನಾನು ಮರಾಠಿಗ, ನಾನು ಮಹಾರಾಷ್ಟ್ರದವನು ಅಂತ ಬರೆದುಕೊಂಡು ಆರೋಗ್ಯ ಸೇವೆಯನ್ನ ಕೊಡ್ತಿದ್ದಾರೆ. ಜನ ತಗೋತಾ ಇದ್ದಾರೆ ಕೂಡ ಆಲ್ರೆಡಿ. ಇದೆಲ್ಲ ಅವರು ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಒನ್ಸ್ ಮತ್ತೊಂದು ಕಮಿಟಿ ಏನಾದ್ರು ರಚನೆ ಆಯ್ತು ಅಂದ್ರೆ ಸರ್ ಆ ಫೋರ್ಸ್ಗೆ, ಯಾಕಂದ್ರೆ ಇಲ್ಲೂ ಬಿಜೆಪಿ ಅಲ್ಲೂ ಬಿಜೆಪಿ ಎಲ್ಲೂ ಕಡೆಗೆ ಅವ್ರು ತುಂಬಾ ಇದಿದ್ದಾರೆ, ಪವರ್ಫುಲ್ ಇದ್ದಾರೆ ಮಹಾರಾಷ್ಟ್ರದವರು. ಕರ್ನಾಟಕಕ್ಕಿಂತ ಹೆಚ್ಚು ಡಾಮಿನೆಂಟ್ ಮಹಾರಾಷ್ಟ್ರದವರು ಇದ್ದಾರೆ. ಈ ಓಪನ್ ಸೀಕ್ರೆಟ್. ಅವ್ರು ಏನಾದ್ರು ಅಮಿತ್ ಶಾ ಮೇಲೆ ಅಥವಾ ಮೋದಿ ಮೇಲೆ ಒತ್ತಡ ತಂದು ಹೊಸ ಕಮಿಟಿ ರಚನೆ ಮಾಡಿದ್ರೆ ನಮ್ದು ಪರಿಸ್ಥಿತಿ ಹೆಂಗಿರುತ್ತೆ ಸರ್? ಕಮಿಟಿ ಸಾಧ್ಯ ಇದೆಯಾ ಅಥವಾ ಇಲ್ವಾ? ಕೇಂದ್ರ ಸರ್ಕಾರ ಕಮಿಟಿ ಮಾಡ್ಬೇಕಂದ್ರೆ ಮಾಡ್ಬೋದು, ಅದಕ್ಕೆ ಹಕ್ಕಿದೆ. ಆದರೆ ಇವತ್ತಿನ ವಾಸ್ತವಿಕ ಪರಿಸ್ಥಿತಿ ನೋಡಿದರೆ ಅದು ಮಹಾರಾಷ್ಟ್ರ ವಿರುದ್ಧ ಹೋಗ್ತದೆ. ಯಾಕಂದ್ರೆ ಇವತ್ತು ಕನ್ನಡ ಪಾಪ್ಯುಲೇಷನ್ ಇಲ್ಲಿ ರಿಯಲಿ ಇನ್ಕ್ರೀಸ್ ಆಗಿದೆ. 56ರಲ್ಲಿ ಏನೊಂದು ಪರಿಸ್ಥಿತಿ ಇತ್ತು, ಅದು ಪರ್ಟಿಕ್ಯುಲರ್ಲಿ ಬಿಕಾಸ್ ಆಫ್ ದಿ ಮರ್ಜರ್ ಆಫ್ ಶಾಪುರ್ ಇನ್ ಬೆಳಗಾವ್, ವಿಚ್ ವಾಸ್ ಪ್ರಿನ್ಸ್ಲಿ ಸ್ಟೇಟ್ ಪಾರ್ಟ್ ಆಫ್ ದಿ ಮಿರಾಜ್ ಅಂಡ್ ಸಾಂಗ್ಲಿ ಪ್ರಿನ್ಸ್ಲಿ ಸ್ಟೇಟ್. ಆ ಒಂದು ಪರಿಸ್ಥಿತಿ ಬೇರೆ ಇತ್ತು. ಸ್ವಲ್ಪ ಮರಾಠಿ ಪಾಪ್ಯುಲೇಷನ್ ಹೆಚ್ಚಿಗೆ ಇತ್ತು. ಇವತ್ತೇನೋ ಮಾಡ್ಲಿಕ್ಕೆ ಹೋದ್ರೆ ಅದು ದಟ್ ಈಸ್ ನಾಟ್ ಗೋಯಿಂಗ್ ಟು ಇನ್ ದೇರ್ ಫೇವರ್. ಆಮೇಲೆ ಇವೆಲ್ಲ ಕೆಲವು ಹಳ್ಳಿಲ್ಲ ಹೇಳಿದ್ರಲ್ಲ, ಅಂತಲ್ಲಿ ಏನೋ ಸ್ವಲ್ಪ ಆಗ್ಬೋದು. ದಿ ಪೀಪಲ್ ಡಿಕ್ಲೇರ್ ದಟ್ ದೇ ಆರ್ ಮಹಾರಾಷ್ಟ್ರಿಯನ್. ಆ ಡಿಕ್ಲೇರ್ ಕೊಟ್ಟರೆ ಅವರು ದಿ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಗಿವ್ ಸಮ್ ಬೆನಿಫಿಟ್. ಅದಕ್ಕೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬರೀಬೇಕು ಮಹಾರಾಷ್ಟ್ರಕ್ಕೆ. ನೀವು ನಮ್ಮ ರಾಜ್ಯದಲ್ಲಿ ಬಂದು ನಮ್ಮ ರಾಜ್ಯದವ್ರಿಗೆ ನೀವು ಈ ಟೈಪು ಒಂದು ಕಂಡೀಷನ್ ಹಾಕಿ ಮಹಾರಾಷ್ಟ್ರನ ಡಿಕ್ಲೇರ್ ಮಾಡಿ ಅವ್ರಿಗೆ ಯಾಕೆ ನೀವು ನಿಮ್ಮ ಒಂದು ಬೆನಿಫಿಟ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀರಿ? ಇಲ್ಲಿ ನಮ್ಮ ರಾಜ್ಯದಾಗ ಏನು ಅದಾರ ಅವ್ರಿಗೆ ಏನು ಬೆನಿಫಿಟ್ ಕೊಡೋದು ನಮ್ಮ ಜವಾಬ್ದಾರಿ, ನಮ್ಮ ರಾಜ್ಯದ ಜವಾಬ್ದಾರಿ. ನೀವು ಬೇಕಾದ್ರೆ ನಮಗೆ ಕೇಳ್ರಿ ಹಿಂಗೆ ಮಾಡಂತೇಳಿ ಅದು ವಿಚಾರ ಮಾಡ್ತೀವಿ. ನೀವು ಡೈರೆಕ್ಟಾಗಿ ಬಂದು ನಮ್ಮ ಸ್ಟೇಟ್ನಾಗ ಮಾಡೋದು ತಪ್ಪು ಅಂತೇಳಿ ಬರೀಬೇಕು ರಾಜ್ಯ ಸರ್ಕಾರ. ಇದು ಕರೆಕ್ಟ್ ಅಲ್ಲ. ಇದು ಮಹಾರಾಷ್ಟ್ರ ಸರ್ಕಾರಕ್ಕೆ ಕರ್ನಾಟಕದವರಿಗೆ ಬಂದು ಇಲ್ಲಿ ನೀವು ಮಹಾರಾಷ್ಟ್ರ ಬರೀರಿ, ನಿಮ್ಗೆ ನಾವು ಬೆನಿಫಿಟ್ ಕೊಡ್ತೀವಿ ಅಂತಂದ್ರೆ ತಪ್ಪಾಗ್ತದೆ. ಅದು ಜನರಲಿ ಮಹಾರಾಷ್ಟ್ರದ ಇಂಪ್ರೆಷನ್ ಹಂಗೆ ಐತೆ. ಸಗಳ ಬೆಳಗಾವ ಮಜೆ ಬರೋಬರ ಅಂತ ಅದು ಕರೆನೇ ಐತಿಲ್ಲ. ಒಂದು ಕಾಲದಾಗ ಸುಪ್ರಿಮೇಸಿ ಥಿಂಕಿಂಗ್ ಇತ್ತು. ನಾವು ಸಣ್ಣವರಿದ್ದಾಗ ಇಲ್ಲಿ ಕನ್ನಡ ಮಾತಾಡೋದು ಮರಾಠ ಮಾರ್ಕೆಟ್ನಾಗ ತ್ರಾಸ ಇತ್ತು. ಯಾವ ಅಂಗಡಿಯಾಗ ಉತ್ತರ ಕೊಡ್ತಿರಲಿಲ್ಲ ಕನ್ನಡದಾಗ. ನಾವು ಏನು ಕೇಳಿದ್ರೆ ಏನು ಕೇಳೋದು ಕಾಯಿ ಪಾಯ್ಜೆ ಆಗ್ತಿತ್ತು. ನಾವು ಕನ್ನಡದಾಗ ಮಾತಾಡಿದ್ರು ನಾವು ಮಾತಾಡ್ತೀವಿ, ಕಡೆಗೆ ಆಲ್ ರೈಟ್ ಅಂದರೆ ಉರ್ದುದಾಗ ಮಾತಾಡ್ತಿದ್ವಿ ನಾವು. ಹಿಂಗೊಂದು ನಮೂನಿ ಸಿಚುವೇಶನ್ ಇತ್ತು ಅವಾಗ. ಇಲ್ಲೇ ಅವ್ರು ನೆಲ ಇಲ್ಲೇ ಇರೋರು ಎಲ್ಲಿ ಹೋಗಂಗಿಲ್ಲ ಅವರು. ಇದು ಬೆಳಗಾವ್ ಕರ್ನಾಟಕ ಆಗ್ಬೇಕಂತ ಹೇಳಿ
ಕೇಂದ್ರದ ಬಿಲ್ ಆಯ್ತು ರೀ ಯಾವಾಗ 55ನೇ ಇಶ್ಯೂ ಒಳಗೆ. ಆ ಬಿಲ್ ಮುಂಬೈ ರಾಜ್ಯಕ್ಕೆ ಕಳಿಸಿದ್ರು. ಮುಂಬೈ ಅಸೆಂಬ್ಲಿ ಒಳಗೆ ಡಿಸ್ಕಷನ್ ಆಯ್ತು. ಯಾವ ಮಹಾರಾಷ್ಟ್ರದವನು ಹೇಳಿಲ್ಲ ಇದು ಮಹಾರಾಷ್ಟ್ರಕ್ಕೆ ಇಲ್ಲೇ ಉಳ್ಬೇಕಂತ ಹೇಳಿ, ಯಾವ ಹೇಳಿಲ್ಲ. ಹಿಂದಾಡೆ ಶುರು ಮಾಡಿದ್ರು ಅದನ್ನು. ಅದು ರಾಜ್ಯ ಇಲ್ಲಿ ಟ್ರಾನ್ಸ್ಫರ್ ಆದ್ಮೇಲೆ nobody in Bombay Legislative Assembly, when the bill was discussed, said anything against the bill, anything against the proposal to transfer Belagavi to Mysore or Karnataka. ಯಾವ ಮಾತಾಡಿಲ್ಲ. ಇಲ್ಲ ಮಹಾರಾಷ್ಟ್ರದವ್ರು ಬಂದಿದ್ರು ಅವಾಗ ಮಾತಾಡ್ಬೋದು, ಯಾವ ಮಾತಾಡಿಲ್ಲ. ಅವ್ರು ಬರೀ ಮಾತಾಡಿದ್ದು ಒಂದೇ ವಿಷಯ ಮ್ಯಾಗ ಮುಂಬೈ ಏನಿತ್ತಲ್ಲ ಅದನ್ನು ಯೂನಿಯನ್ ಟೆರಿಟರಿ ಮಾಡ್ಬೇಕಂತಿತ್ತು, ಅದನ್ನು ಮಾಡಬೇಡ ಅಂತೇಳಿ ಒಂದು ಮಾತಾಡಿದಷ್ಟು ಅವರೆಲ್ಲರೂ. ನಮ್ಮ ರಾಜ್ಯಂತ್ರ ಎಲ್ಲರೂ ಮಾತಾಡಿದರು, ಇದೆಲ್ಲ ಬರೋಬ್ಬರಿ ಆಯಿತು, ವೆಲ್ಕಮ್ ಮಾಡಿದರು. ಕಂಟಿ ಮಾತಾಡಿದರು, ಉಮ್ರೆಡ್ಡಿ ಮಾತಾಡಿದರು, ಎಲ್ಲ ಎಮ್ ಎಲ್ ಎಗಳು ಮಾತಾಡೋರು. ಐ ಸೀನ್ ಆಲ್ ದೇರ್ ಸ್ಪೀಚಸ್. ನಾಟ್ ಒನ್ ಪರ್ಸನ್ ಸ್ಪೋಕ್ ಅಗೇನ್ಸ್ಟ್ ದ ಪ್ರಪೋಸಲ್ ಫಾರ್ ಇನ್ಕ್ಲೂಷನ್ ಆಫ್ ಬೆಳಗಾವ್ ಇನ್ ಮೈಸೂರು ಕರ್ನಾಟಕ. ಮದರ್ ಅಸೆಂಬ್ಲಿ ಅಂತಾರದು, ಬಾಂಬೆ ಅಸೆಂಬ್ಲಿ ಮದರ್ ಅಸೆಂಬ್ಲಿ, ದಟ್ ಹಸ್ ಗಿವನ್ ಕನ್ಸೆಂಟ್ ಫಾರ್ ಟ್ರಾನ್ಸ್ಫರ್ ಆಫ್ ಬೆಳಗಾವ್ ಟು ಕರ್ನಾಟಕ. ಆದರೆ ಹಿಂದಾಗಡೆ ಪಾಲಿಟಿಕ್ಸ್ ಮಾಡಿದ್ರು, ಇದು ಒಳಗೆ ಬಂದ ಮ್ಯಾಗ ಶುರು ಮಾಡಿದ್ರು ಒಂದಿಷ್ಟು ಜನ, ಇದು ತಪ್ಪು ಹಂಗೆ ಹಿಂಗೆ ಅಂತ. ಅದು ಬೇರೆ ಮಾತು. ಇಂಡಸ್ಟ್ರಿ ಬ್ಯಾಂಕ್ಸ್ ಮೇಲೆ ಡಿವೈಡ್ ಮಾಡಿದ್ರೆ ಬಾಂಬೆ ಮಹಾರಾಷ್ಟ್ರನೇ ಇದೆ. ಬಾಂಬೆ ಮರಾಠಿ ಮಾತಾಡೋದು ಭಾಳ. ಇಡೀ ಬಾಂಬೆ ಡೆವಲಪ್ ಆಗಿದ್ರೆ ನಮ್ಮ ಕಾಟನ್ ನಿಂತ್ರೆ. ಬಾಂಬೆ ಏನು ವೆಲ್ತ್ ಡೆವಲಪ್ ಆಯ್ತು ರೀ. ಬಾಂಬೆ ಅನ್ನೋದೊಂದು ದೊಡ್ಡ ಟೌನ್ ಟ್ರೇಡಿಂಗ್ ಸೆಂಟರ್ ಆಗಿತ್ತು. ಇಲ್ಲೆಲ್ಲ ಕಾಟನ್ ಫ್ರಮ್ ಕರ್ನಾಟಕ ಆ್ಯಂಡ್ ಗುಜರಾತ್. ಮೇನ್ ವೆಲ್ತ್ ವೆಂಟ್ ಫ್ರಮ್ ಹಿಯರ್. ಅವು ಎಲ್ಲ ಮರ್ಚೆಂಟ್ ಇಲ್ಲೇ ಬರ್ತಿದ್ರು. ಮತ್ತು ಜಿನ್ನಿಂಗ್ ಫ್ಯಾಕ್ಟ್ರಿ ಯಾಕದವ ಎಲ್ಲ ಊರಾಗ. ಕಾಟನ್ ಇಂಪಾರ್ಟೆಂಟ್. ಇಲ್ಲಿಂದ ಮುಂಬೈಗೆ ಹೋಗಿತ್ತು. ಈಗ ಮುಂಬೈದಾಗ ಕಾಟನ್ ಬಂದಾಗೈತಿ, ಕಾಟನ್ ಫ್ಯಾಕ್ಟ್ರಿನೂ ಬಂದಾಗ್ಯಾವು, ಅದು ಇಲ್ಲಿನೂ ಬಂದಾಗೈತಿ, ಬೆಳೆದು ಬೇರೆ ಮಾತು. ಬಟ್ ಒಂದು ಟೈಮ್ ಮುಂಬೈ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಡೆವಲಪ್ ಆಗಬೇಕಾದ್ರೆ, ಕ್ಯಾಪಿಟಲ್ ಡೆವಲಪ್ ಆಗಬೇಕಾದ್ರೆ ಮೇನ್ ಹೋಗಿದ್ದು ಮುಂಬೈ ಕರ್ನಾಟಕ ಆ್ಯಂಡ್ ಸೂರತ್. ಇಲ್ಲೇ ಹೋಗಿದ್ದೆಲ್ಲ. ಇಲ್ಲಿಂದ ಹೋಗಿ ಅಲ್ಲೆಲ್ಲ ಡೆವಲಪ್ ಆಗ್ತದೆ. ಆ ಕಿಶೋರ್ ರೊಕ್ಕ ಅದು ದೊಡ್ಡವರು ಆದರು. काय नाही. सर ಅವ್ರು हा विषय कोणत्याही परिस्थितीत दुर्लक्षित करू नये. ऐतिहासिक, सांस्कृतिक आणि भाषिकदृष्ट्या बेळगाव हे कन्नड भूमीचा भाग आहे. कन्नड लोकांच्या हितासाठी सातत्याने जागरूकता आवश्यक असल्याचेही त्यांनी सांगितले. विनोद कोलकार, KMM मराठी, बेळगाव.